ನಮಸ್ಕಾರ, ನಾನು ಸ್ವದೇಶಿ ಪ್ರಭು. ಇದು ಗೋಕೃಪಾ ಅಮೃತ ಮದರ್ ಕಲ್ಚರ್ ಇದೆ. ಇದನ್ನ ಗೋಪಾಲ್ ಭಾಯ್ ಸುತಾರಿ ಅವರು ಕಂಡುಹಿಡಿದಿದ್ದು. ಇದನ್ನ ನಾವು ರೈತರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಅಂದ್ರೆ ರಾಸಾಯನಿಕ ಮುಕ್ತ ಕೃಷಿ ಮಾಡೋಗೋಸ್ಕರ ಇದು ಗೋಕೃಪಾ ಅಮೃತ ಅತಿ ಉತ್ತಮವಾದಂತ ಕೆಲಸ ಮಾಡುತ್ತೆ. ಇದು ಗೋಕೃಪಾ ಅಮೃತ ನಿಮಗೆ ನಾವು 1 ಲೀಟರ್ ಫ್ರೀಯಾಗಿ ಕೊಡ್ತೀವಿ. ಅದನ್ನ 200 ಲೀಟರ್ ಡ್ರಮ್ಗೆ ಹಾಕಿ 2 ಲೀಟರ್ ನಾಟಿ ಹಸುವಿನ ಮಜ್ಜಿಗೆ ಹಾಗೂ 2 kg ಸಾವಯವ ಬೆಲ್ಲ ಹಾಕಿ ತಯಾರು ಮಾಡಿದ್ರೆ ಮುಂಜಾನೆ ಸಾಯಂಕಾಲ 1 ನಿಮಿಷ 7 ದಿವಸ ತಿರುವಿದ್ರೆ ಕ್ಲಾಕ್ ವೈಸ್ ಇದು 200 ಲೀಟರ್ ಆಗಿ ಪರಿವರ್ತನೆ ಆಗುತ್ತೆ. ಆ 200 ಲೀಟರ್ ಅನ್ನ ನೀವು 40 ದಿವಸವರೆಗೆ ಸ್ಟೋರ್ ಮಾಡ್ಬೋದು. 40 ದಿವಸ ಒಳಗಡೆ ಮತ್ತೆ ಮಜ್ಜಿಗೆ ಬೆಲ್ಲ ಹಾಕಿದ್ರೆ 40 ದಿವಸ ಬರುತ್ತೆ. ಇದೇ ತರ ನಿರಂತರ ಮಲ್ಟಿಪ್ಲೈ ಮಾಡ್ತಾ ಇರಬೇಕು. ಇದು ಕೃಷಿಯಲ್ಲಿ ಯಾವುದೇ ಬೆಳೆ ಇರಲಿ, ಏಕದಳ ಇರಲಿ, ದ್ವಿದಳ ಇರಲಿ, ಹಣ್ಣು ಇರಲಿ, ತರಕಾರಿ ಇರಲಿ, ತೆಂಗು, ಬಾಳೆ, ಅಡಿಕೆ ಎಲ್ಲ ಬೆಳೆಗೆ ರೋಗ ನಿಯಂತ್ರಣ, ಕೀಟ ನಿಯಂತ್ರಣವಾಗಿ ಕೆಲಸ ಮಾಡುತ್ತೆ. ಅದನ್ನ ನಾವು ದೇಸಿ ಹಸುವಿನ ಇದು ಸಗಣಿಯಿಂದ 2x2 ಬೆಡ್ ಮಾಡಿ ಹೋಲ್ ಹಾಕಿ ಗೋಕೃಪಾ ಅಮೃತ ಸುರಿದ್ರೆ 60 ದಿವಸದಲ್ಲಿ ಎರೆಹುಳು ಗೊಬ್ಬರ ತಯಾರಾಗುತ್ತೆ. ಆ ಗೊಬ್ಬರನ ನೀವು ಭೂಮಿಗೆ ಹಾಕಿದ್ರೆ ನೋಡು ತಾವು ಎಷ್ಟೋ ಬೆಳೆ ಇದೆ. ತರಕಾರಿ ಇದೆ, ಬದನೆಕಾಯಿ ಇದೆ, ಇದು ನೋಡಿ ಇದು ಹತ್ತಿ ಇದೆ. ಇದು ಕೆಮಿಕಲ್ ಸ್ಪ್ರೇ ಮಾಡಿದ್ದು, ಇದು ರಾಸಾಯನಿಕ. ಎಷ್ಟು ಗ್ರೀನ್ ಇದೆ ಮತ್ತೆ ಗ್ರೋತ್ ಚೆನ್ನಾಗಿ ಬರುತ್ತೆ. ಅದೇ ತರ ದ್ರಾಕ್ಷಿ ಆಗ್ಲಿ, ಪಾಲಕ್, ಬೀಟ್ರೂಟ್, ಕಬ್ಬು ನೋಡಿ, ಕಬ್ಬು ಇದು 25 ಹೈಟ್ ಬಂದಿದೆ. ಅಂದ್ರೆ 1 ಎಕರೆಗೆ 110 ಟನ್ ವರೆಗೂ ಕಬ್ಬನ್ನ ಬೆಳೆದಿರುವಂತ ರೈತರು ಇದ್ದಾರೆ. ಅದೇ ತರ ಮೆಣಸಿನಕಾಯಿ ಇದೆ. ಮೆಣಸಿನಕಾಯಿಲಿ ಇದು ಎದೆ ಮುಟ್ಟುಡು ರೋಗ ಆಗ್ಲಿ ಮತ್ತೆ ಬೇರೆ ರೋಗ ಬರುತ್ತೆ. ಅದಕ್ಕೆ ವಾರಕ್ಕೆ 2 ಸಲ ಸಿಂಪಡಣೆ ಮಾಡಿದ್ರೆ ಇದು ರೋಗ ಕಂಟ್ರೋಲ್ ಬರುತ್ತೆ ಹಾಗೂ ಬೆಳೆ ಚೆನ್ನಾಗಿ ಬರುತ್ತೆ. ಅದೇ ತರ ಕಬ್ಬಿದೆ, ಮಾವು ಇದೆ, ಭತ್ತ ಇದೆ, ಹಾಗೆ ಹಾಲು ಇದೆ. ಹೀಗೆ ಅನೇಕ ಬೆಳೆಗಳಿಗೆ ನೀವು ಯಾವುದೇ ತರದ ಬೆಳೆ ಇರಲಿ ಅದಕ್ಕೆ ನೀವು ಸಿಂಪಡಣೆ ಮಾಡ್ಬೋದು. ಸಿಂಪಡಣೆ ಮಾಡುವಾಗ 15 ಲೀಟರ್ ಕ್ಯಾನಿಗೆ 4 ಲೀಟರ್ ಗೋಕೃಪಾ ಅಮೃತ ಹಾಗೂ ಉಳಿದಿದ್ದ ನೀರು ಹಾಕಿ ವಾರಕ್ಕೊಂದ್ಸಲ ಸಿಂಪಡಣೆ ಮಾಡಿದರೆ ರೋಗ ನಿಯಂತ್ರಣ, ಕೀಟ ನಿಯಂತ್ರಣ ಆಗಿ ಕೆಲಸ ಮಾಡುತ್ತೆ. ಇದು ಗೋಕೃಪಾ ಅಮೃತ ಕರ್ನಾಟಕ ಆದ್ಯಂತ ಎಲ್ಲಾ ಕಡೆನೂ ಉಚಿತವಾಗಿ ಕೊಡ್ತಾರೆ. ರೈತರು ನಿಯರ್ ಬೈ 3 ಲಕ್ಷದಿಂದ 4 ಲಕ್ಷ ಕೃಷಿಕರು ಇದು ಗೋಕೃಪಾ ಅಮೃತನ ತಮ್ಮ ತೋಟದಲ್ಲಿ ಬಳಸ್ತಾ ಇದ್ದಾರೆ. ಇನ್ನು ಇದನ್ನ ಈ ಗೋಕೃಪಾ ಅಮೃತ ನೀವು ತಯಾರು ಮಾಡಿರ್ತೀರಲ್ಲ 7 ಡೇಸ್ ನಲ್ಲಿ ತಯಾರಾಗುತ್ತೆ. 40 ದಿವಸವರೆಗೂ ನೀವು ಸ್ಟೋರ್ ಮಾಡ್ಬೋದು ಬಳಸದೇ ಇದ್ದಾಗ. 40 ದಿವಸ ನಂತರ ಮತ್ತೆ ಮಜ್ಜಿಗೆ ಬೆಲ್ಲ ಹಾಕಿದ್ರೆ ಮತ್ತೆ 40 ದಿವಸ ಬರುತ್ತೆ. ಹೀಗಾಗಿ ವಂಶ ಪಾರಂಪರ್ಯ ಪೂರ್ತಿ ಈ ಬ್ಯಾಕ್ಟೀರಿಯಾ ಕಲ್ಚರ್ ಅನ್ನ ಉಪಯೋಗಿಸಬಹುದು. ಇದು ರೋಗ ನಿಯಂತ್ರಣ, ಕೀಟ ನಿಯಂತ್ರಣ, ಗ್ರೋತ್ ಪ್ರಮೋಟರ್ ಆಗಿ, ಗೊಬ್ಬರ ಆಗಿ ಹಾಗೂ ಈ 7 ಡೇಸ್ ನಲ್ಲಿ ಕೆಮಿಕಲ್ ಅನ್ನ 7 ಡೇಸ್ ನಲ್ಲಿ ರೀಪ್ಲೇಸ್ ಮಾಡುವಂತ ಪೂರ್ತಿ 100% ಈ ಗೋಕೃಪಾ ಅಮೃತ ಮಾಡ್ಬೋದು. ಕೆಮಿಕಲ್ ಅನ್ನ ಬಿಟ್ಟು ರಾಸಾಯನಿಕ ಬಿಟ್ಟು ಸಾವಯವಕ್ಕೆ ಬರ್ಬೋದು. ಇದು ಇರೋದು ಗುಜರಾತ್, ಬನ್ಸಿಗಿರಿ ಗೋಶಾಲ ಗುಜರಾತ್ ಅಹಮದಾಬಾದ್ ನಲ್ಲಿದೆ. ಹಾಗೂ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆ ಮತ್ತೆ ಹಳ್ಳಿಗಳಲ್ಲಿ ಗೋಕೃಪಾ ಅಮೃತ ಬಳಸುವಂತ ರೈತರಿದ್ದಾರೆ. ನಾವು ನಮಗೆ ಸಂಪರ್ಕ ಮಾಡಿದ್ರೆ ಅವ್ರ ನಂಬರ್ ಕೊಡ್ತೀನಿ. ಅವ್ರ ಹತ್ರ ಇಲ್ಲಿ ಬರ್ಲಿಲ್ಲ ಅಂತಂದ್ರೂ ಅವ್ರ ಹತ್ರ ಹೋಗಿ ತಾವು ಕಲೆಕ್ಟ್ ಮಾಡ್ಬೋದು. ನನ್ನ ಹೆಸರು ಸ್ವದೇಶಿ ಪ್ರಭು ಅಂತ. ನನ್ನ ನಂಬರು 7829575131. ಈ ನಂಬರ್ಗೆ ತಾವು ಸಂಪರ್ಕ ಮಾಡಿದ್ರೆ ನಾನು ನಿಮಗೆ ಕರ್ನಾಟಕದಾದ್ಯಂತ ಎಲ್ಲ ನಂಬರ್ ಕೊಡ್ತೀನಿ. ಹಾಗೆ ನಂದು ಯೂಟ್ಯೂಬ್ ಚಾನೆಲ್ ಇದೆ ಸ್ವದೇಶಿ ಪ್ರಭು ಅಂತ. ಅದರಲ್ಲೂ ಕೂಡ ನಿಮಗೆ ಈ ಗೋಕೃಪಾ ಅಮೃತ ಬಗ್ಗೆ ಮತ್ತೆ ಅನೇಕ ಬೆಳೆಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಎಲ್ಲರಿಗೂ ಧನ್ಯವಾದ.
ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ರೈತನ ಹತ್ರ ಆಗಲಿ ಅಥವಾ ಇವರು ನಗರ ಪ್ರದೇಶದವ್ರು ಇರ್ಬೋದು, ಅವರಿಗೆ ಒಂದು ಚಿಕ್ಕ ಜಾಗ ಇದ್ದರೆ ಅಲ್ಲಿ ಹೇಗೆ ಒಂದು ತೋಟವನ್ನು ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ನ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದೀವಿ. ಇಲ್ಲಿ ಒಂದು 10 ಮಾದರಿಗಳನ್ನ ಮಾಡಿದ್ದೀವಿ. ಅಂದರೆ ಮೊದಲನೇದಾಗಿ ಅವ್ರ ಜೊತೆಗೆ ಒಂದು ಸ್ವಲ್ಪ ಅಲಂಕಾರಿಕ ಗಿಡಗಳು, ಆ ಥರ ಆರ್ನಮೆಂಟಲ್ ಪ್ಲಾಂಟ್ಸ್ ಇರಬೇಕು. ಮತ್ತು ಇನ್ನೂ ಕೆಲವರು ತಾರಸಿ ಮೇಲೆ ಏನೂ ಅವ್ರಿಗೆ ಬೇರೆ ಏನೂ ಜಾಗನೇ ಇರಲ್ಲ, ಅಲ್ಲಿ ಕುಂಡದಲ್ಲೇ ಬೇಕಾದ್ರೆ ತರಕಾರಿಗಳನ್ನ ಬೆಳ್ಕೋಬೋದು. ಕುಂಡದಲ್ಲೇ ಈ ಥರ ಬಳ್ಳಿ ತರಕಾರಿಗಳನ್ನ ಬೆಳ್ಕೋಬೋದು. ಅದ್ರ ಜೊತೆಗೆ ಇಲ್ಲಿ ಬಹಳ ಮುಖ್ಯವಾಗಿ ಈ ಪರಿಸರ ಕೃಷಿ ಪದ್ಧತಿಗಳನ್ನ ಇಲ್ಲಿ ನಾವು ಡೆಮಾನ್ಸ್ಟ್ರೇಟ್ ಮಾಡಿದ್ದೀವಿ. ಹೇಗೆ ಅಂದರೆ ಈಗ ಎಲ್ಲ ಕಡೆನೂ ಈ ತರಕಾರಿ ಬೆಳೆಯೋದಕ್ಕೆ ಮತ್ತು ಸೊಪ್ಪುಗಳನ್ನ ಬೆಳೆಯೋದಕ್ಕೆ ಮತ್ತು ಏನು ಬೆಳೆಯೋದಕ್ಕೂ ಎಲ್ಲ ರಾಸಾಯನಿಕಗಳನ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ. ಆದರೆ ನೀವು ಒಂದೊಂದು ಬೆಳೆಗಳನ್ನ ಕಂಪೇನಿಯನ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಅಂದರೆ ಅದು ಸ್ನೇಹಿತ ಬೆಳೆಗಳು. ಉದಾಹರಣೆಗೆ ಈ ಕ್ಯಾರೆಟ್ ಜೊತೆಗೆ ಕೋಸು ಬೆಳೆದ್ರೆ ಕೋಸಿಗೆ ಹೂಕೋಸಿಗೆ ಅದು ಇದು ಬೆಳಲ್ಲ, ನಂತದ್ದು ಹುಳ ಬೀಳುತ್ತೆ. ಅದೇ ರೀತಿ ಈರುಳ್ಳಿ ಜೊತೆಗೆ ಮೆಣಸಿನ್ಕಾಯಿ ಬೆಳೆದ್ರೆ ಮೆಣಸಿನ್ಕಾಯಿಗೆ ಹುಳ ಬೆಳೆಯೋದಿಲ್ಲ. ಈ ತಿರಿ ಒಂದು ಕಂಪೇನಿಯನ್ ಕ್ರಾಪ್ಸ್ನ ನಾವು ಇಲ್ಲಿ ಈ ಥರ ಒಂದು ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ಇನ್ನು ಒಂದು ಇದಂದರೆ ಮಿಶ್ರ ಬೆಳೆಗಳನ್ನ ಏನೇನು ಬೆಳಿಬೋದು ಅಂದರೆ ಯಾವಾಗಲೂ ನಾವು ಪ್ರಮೋಟ್ ಮಾಡೋದಂದರೆ ಮರ ಆಧಾರಿತ ಈಕಾಲಜಿಕಲ್ ಫಾರ್ಮಿಂಗ್, ಅಂದರೆ ಮರ ಆಧಾರಿತ ಕೃಷಿ ಪದ್ಧತಿ. ಅದರೊಳಗೆ ಈ ಥರ ಬೆಳಿಬೋದು. ಅಲ್ಲಿ ಮೆಣಸಿನ್ಕಾಯಿ ಬೆಳೆಯೋದು, ಬದನೆಕಾಯಿ ಬೆಳೆಯೋದು, ಮಧ್ಯದಲ್ಲಿ ಒಂದೊಂದು ಚೆಂಡು ಹೂವು ಗಿಡ ಹಾಕ್ತೀವಿ. ಚೆಂಡು ಹೂವಿನ ಗಿಡ ಹಾಕ್ತೀರಿ ಏನಂದರೆ ಮೆಣಸಿನ್ಕಾಯಿಗೆ ಬದನೆಕಾಯಿಗೆಲ್ಲ ಬಹಳ ಹುಳ ಬೀಳುತ್ತೆ. ಅದನ್ನ ನೀವು ಕಂಟ್ರೋಲ್ ಮಾಡ್ಬೇಕಾದ್ರೆ ಚೆಂಡು ಹೂವು ಹಾಕಿದ್ರೆ ಅದಕ್ಕೆ ಅದು ಬರೋದಿಲ್ಲ. ನಿಮ್ಮ ಮನೆಯಲ್ಲೇನೆ ಏನೇನು ಹೂವಿನ ಗಿಡಗಳನ್ನ ಇಟ್ಕೋಬಹುದು ಸುಲಭ ಇರುತ್ತೆ. ಅಂದ್ರೆ ನೀವೇ ಘನಜೀವಾಮೃತ ಅಥವಾ ಲಿಕ್ವಿಡ್ ಜೀವಾಮೃತ ಅಥವಾ ಇನ್ನು ಬಯೋಡೈಜೆಸ್ಟ್ ಎಲ್ಲ ಮಾಡಿ ಅದನ್ನ ಹಾಕೋದ್ರಿಂದ ನೀವು ಆರ್ಗ್ಯಾನಿಕಲಿ ಈ ತರ ಹೂವಿನ ಗಿಡಗಳನ್ನ ಇಷ್ಟು ಅಂದವಾಗಿ ಬೆಳಿಬೋದು. ನೀವು ನರ್ಸರಿಗಳಲ್ಲಿ ಎಲ್ಲ ಹೋಗಿ ನೋಡಿದ್ರೆ ಎಲ್ಲ ಕೆಮಿಕಲ್ ಹಾಕಿ ಇದನ್ನ ಬೆಳೀತಾರೆ. ಅವನ್ನ ಮನೇಲಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಏನೋ ಅಷ್ಟು ಚೆನ್ನಾಗಿರಲ್ಲ. ಉದಾಹರಣೆಗೆ ಆಂಥೂರಿಯಂ ಇರ್ಬೋದು, ಜರ್ಬರ ಇರ್ಬೋದು, ಕೆಲೆಂಚೋ ಇರ್ಬೋದು, ಕ್ರೈಸಾಂಥೆಮಮ್ ಇರ್ಬೋದು, ಆಮೇಲೆ ಬೋಗನ್ವಿಲ್ಲ ಇರ್ಬೋದು, ದಾಸವಾಳದ ಗಿಡ ಇರ್ಬೋದು. ಇವನ್ನೆಲ್ಲ ಆರ್ಗ್ಯಾನಿಕಲಿ ಎಲ್ಲ ಇದನ್ನ ನಾವು ಆರ್ಗ್ಯಾನಿಕಲಿ ಬೆಳೆದ್ರೆ ಏನಾಗುತ್ತೆ ಅಂದ್ರೆ ಇನ್ನು ಕಲರ್ಸ್ ಬಹಳ ಚೆನ್ನಾಗಿ ಕಾಣುತ್ತೆ, ಅಷ್ಟೊಂದು ಇದಾಗಲ್ಲ. ಆಮೇಲೆ ಅವನ್ನೆಲ್ಲ ಇದನ್ನ ಸುವಾಸನೆ ನೀವು ನೋಡ್ಬೋದು, ಅದನ್ನ ಇದು ಮಾಡಿ. ಅದೇ ಕೆಮಿಕಲ್ ನೋಡಿದ್ರೆ ಏನಾಗುತ್ತೆ, ಅದ್ರದ್ದು ಸುವಾಸನೆ ಎಲ್ಲ ಹೊರಟೋಗುತ್ತೆ, ಅವೆಲ್ಲ ಸತ್ತೋಗುತ್ತೆ ಇದಕ್ಕೆ. ಆಮೇಲೆ ನಮಗೆ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಿಲ್ಲ. ಅದನ್ನ ಈ ರೀತಿ ಮಾಡ್ಬೋದು ಅಂತ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದೀವಿ. ಮತ್ತೆ ಕೆಲವು ಸ್ಪೈಸಸ್ನ ನಿಮ್ಮ ಇದ್ರೊಳಗೆ ಶುಂಠಿ, ಅರಿಶಿನ, ಕಲಂಗ ಇವೆಲ್ಲ ಬೆಳಿಬೋದು. ಅದ್ರ ಜೊತೆಗೆ ರೂಟ್ ತರಕಾರಿಗಳು ಏನಂದ್ರೆ ಕ್ಯಾರೆಟ್ ಬೆಳಿಬೋದು, ಅದ್ರ ಜೊತೆಗೆ ಮೂಲಂಗಿ ಬೆಳ್ಕೋಬೋದು, ಇವನ್ನೆಲ್ಲ ಮಾಡ್ಬೋದು. ಮತ್ತೆ ಮಾಯಿಶ್ಚರು ಬಹಳ ಮುಖ್ಯವಾಗಿ ಜನರಿಗೆ ಏನು ತೊಂದರೆ ಅಂದರೆ ಪರಿಕರಗಳು, ಅಂದರೆ ನಮಗೆ ಗೊಬ್ಬರ ಎಲ್ಲಿ ಸಿಗುತ್ತೆ, ಆಮೇಲೆ ಮಣ್ಣು ಎಲ್ಲಿ ಸಿಗುತ್ತೆ, ಮತ್ತೆ ಬೀಜ ಎಲ್ಲಿ ಸಿಗುತ್ತೆ ಅಂತ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಅಕ್ಕಪಕ್ಕದವ್ರು ಯಾರು ನೀವು ಬೆಳೀತಾ ಇದ್ದಾರೆ ಅವ್ರನ್ನ ಹೋಗಿ ನೋಡಿ, ಅಥವಾ ನಮ್ಮಂಥ ಇನ್ಸ್ಟಿಟ್ಯೂಟಿಗೆ ನೀವು ಬಂದರೆ ಬೆಳವಲ್ಲ ಅಂತ ಒಂದು ಫೌಂಡೇಶನ್ ಕಡೆ ಬಂದರೆ ನಾವು ತೋರಿಸ್ತೀವಿ. ನಿಮ್ಮ ಮನೆ ಮುಂದೆ ಮರಗಳು ಇರ್ತವೆ, ಆ ಮರದಲ್ಲಿ ಬಿದ್ದಿದ್ದ ತರಗೆ ಸಾಕು, ಅದನ್ನು ನಿಮ್ಮ ಕುಂಡುಗಳಿಗೆ ಅಥವಾ ನಿಮ್ಮ ಬೆಡ್ಗಳಿಗೆ ಹಾಕಿದರೆ ಅದು ಮಾಯಿಶ್ಚರ್ ಕನ್ಸರ್ವೇಷನ್ ಆಗುತ್ತೆ, ಸಾಯಿಲ್ ಕನ್ಸರ್ವೇಷನ್ ಆಗುತ್ತೆ, ಮತ್ತು ನಿಮಗೆ ಒಳ್ಳೆ ಗೊಬ್ಬರನೂ ಆಗುತ್ತೆ. ನೀವೇನು ಹೊರಗಡೆಯಿಂದ ಜಾಸ್ತಿ ಗೊಬ್ಬರ ಕೊಂಡ್ಕೋಬೇಕಾಗಿಲ್ಲ. ಯಾವುದೇ ಗೊಬ್ಬರ ಕೊಂಡ್ಕೋಬೇಕಾದ್ರೂ ಸಿಟಿ ವೇಸ್ಟಿಂದ ಮಾಡಿದ್ದಲ್ಲ, ನಿಮ್ಮ ಅಡಿಗೆ ಮನೆಯಿಂದಲೇ ನೀವು ಅದನ್ನ ಗೊಬ್ಬರವನ್ನು ಮಾಡ್ಕೋಬೋದು. ಕ್ಯಾರೆಟ್ ತುರಿದಿದ್ದಾಗಿರ್ಬೋದು, ನಿಮ್ಮ ತರಕಾರಿ ಹೆಚ್ಚಿದ್ದಾಗಲಿ, ಅದ್ರ ಜೊತೆಗೆ ಎಲೆ ಗೊಬ್ಬರಗಳನ್ನ ಒಂದು ಸ್ವಲ್ಪ ಹಾಕಿದೆ. ಈ ಎಲೆ ಗೊಬ್ಬರಗಳನ್ನ ಈ ಥರ ಎಲೆಗಳನ್ನ ಎಲ್ಲ ಹಾಕಿದೆ, ಅದೆಲ್ಲ ಒಂದು ತಿಂಗಳಲ್ಲಿ ನಿಮಗೆಲ್ಲ ಗೊಬ್ಬರ ಆಗುತ್ತೆ. ಆ ಕ್ಯಾರೆಟು ಸಿಪ್ಪೆ ಅದೆಲ್ಲ ಕೆಳಗೆ ಹಾಕಿ ಅದ್ರ ಮೇಲೆ ಎಲೆ ಹಾಕಿ ಮತ್ತೆ ಕ್ಯಾರೆಟ್ ಹಾಕಿದ್ರೆ ಸುಮಾರು ಒಂದು ತಿಂಗಳಲ್ಲಿ ಅದು ಗೊಬ್ಬರ ಆಗುತ್ತೆ. ಆ ಗೊಬ್ಬರನ ನೀವು ಯಾವ ಪಾಟ್ಗಳಿಗೆ ಬೇಕಾದ್ರೂ ಅದನ್ನ ಹಾಕ್ಬೋದು. ಆ ರೀತಿಯಾಗಿ ಆ ಥರ ಮಾಡಬೇಕು ಅಂತ ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ. ಇದು ಅರ್ಬನ್ ಗಾರ್ಡನ್ ಸಂಬಂಧಪಟ್ಟಿದ್ದು. ಆ ಕಡೆ ಹೋದರೆ ನಮಗೆ ರೈತರು ಹೇಗೆ ತೋಟನ ಮಾಡಬೇಕು, ಹೇಗೆ ಕೃಷಿನ ಮಾಡಬೇಕು ಅನ್ನೋದನ್ನ ಆ ಕಡೆ ತೋರಿಸ್ತೀವಿ. ಸಾವಯವ ಗೊಬ್ಬರ ಬನ್ನಿ ಆ ಕಡೆ ಹೋಗೋಣ, ತೋರಿಸ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕೃಷಿಕರಿಗೆ ಏನಂದ್ರೆ ಒಣಭೂಮಿನೇ ಜಾಸ್ತಿ ಇರುತ್ತೆ. ನೀರಾವರಿನ ಒಣಭೂಮಿಲೂ ನೀರಾವರಿ ಮಾಡ್ಕೊಂಡವ್ರೆ, ಎಲ್ಲ ಬೋರ್ವೆಲ್ ಹಾಕೊಂಡು ನೀರಾವರಿ ಮಾಡ್ಕೊಂಡವ್ರೆ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಇದನ್ನ ಎಂಥದ್ದು ಅಡಿಕೆ ಗಿಡ ಹಾಕ್ತಾರೆ.
ಒಂದು 4-5 ವರ್ಷಕ್ಕೆ ಬೋರ್ವೆಲ್ಲ ಡ್ರೈ ಆಗೋಗುತ್ತೆ, ಅಡಿಕೆ ಗಿಡಗಳು ಸತ್ತೋಗ್ತವೆ. ಇದು ನಮ್ಮ ರಾಜ್ಯದಲ್ಲಿ ಬೇರೆ ಅಕ್ಕಪಕ್ಕದ ರಾಜ್ಯಗಳೆಲ್ಲ ಆಗ್ತಿರೋ ಒಂದು ಸಾಮಾನ್ಯ ಇದು. ಅದಕ್ಕೆ ನಾವೇನ್ ಮಾಡ್ತೀವಿ, ಒಣಭೂಮಿಗೆ ಒಂದು ಮಾದರಿಗಳನ್ನು ಮಾಡಿದ್ವಿ. ಏನಂದ್ರೆ ಒಣಭೂಮಿಯಲ್ಲಿ ಏನೇನು ನೀವು ಬೆಳೆಗಳನ್ನು ಬೆಳಿಬಹುದು, ಅದನ್ನ ಹೇಗೆ ಬೆಳಿಬೇಕು ಅಂತ. ಮುಖ್ಯವಾಗಿ ಅಲ್ಲಿ ಒಣಭೂಮಿಯಲ್ಲಿ ಸಾವಯವ ಇಂಗಾಲ ಅಂತ, ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಬಹಳ ಕಡಿಮೆ ಇರುತ್ತೆ. ಅದನ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅಂದ್ರೆ ನಾವು ಈ ರೀತಿಯ ಹಸಿರಿನ ಗೊಬ್ಬರದ ಇದನ್ನ ಬೆಳೆಗಳನ್ನ ಫಸ್ಟ್ ಬೆಳಿಬೇಕು. ಭೂಮಿ ಫಲವತ್ತತೆ ಜಾಸ್ತಿ ಮಾಡಬೇಕು. ಆಮೇಲೆ ಅದರಲ್ಲಿ ಒಣಭೂಮಿಗೆ ಸೈಕ್ ಏನು ಯೋಗ್ಯತವಾಗಿರುವ ಅಂತ ಗಿಡಗಳನ್ನ ಮಾಡಬೇಕು. ಇದಕ್ಕೆ ನಾವೇನಂತೀವಿ ಅಂದ್ರೆ ಕಾಡು ಕೃಷಿ ಅಂತೀವಿ, ಆಗ್ರೋ ಫಾರೆಸ್ಟ್ರಿ ಅಂತ ಹೇಳ್ತೀವಿ. ಅದ್ರೊಳಗೆ ಎಲ್ಲ ಇರುತ್ತೆ. ಬಾಡಿಗೆ ನಿಮಗೆ ಹಲಸಿನ ಗಿಡಗಳು, ಆಮೇಲೆ ನೇರಳೆ ಗಿಡಗಳು, ಈ ತರದ ಗಿಡಗಳನ್ನು ಹಾಕ್ಬೇಕು. ಜೊತೆಗೆ ಗೊಬ್ಬರ ಕೊಡೋ ಅಂಥದ್ದು, ಪೆಸ್ಟ್ ಕಂಟ್ರೋಲ್ ಮಾಡೋ ಅಂಥವು, ಅಡತೋಟ, ಕರಿಲಕ್ಕಿ, ಬಿಳಿ ಲಕ್ಕಿ ಅಂತ ಗಿಡಗಳನ್ನ ಹಾಕ್ಬೇಕು. ಅದ್ರ ಮಧ್ಯದಲ್ಲಿ ನೀವು ಕಾಡಿನ ಗಿಡಗಳು ಆದಾಯ ಬರೋ ಅಂಥದ್ದು, ನಿಮಗೆ ಅಡಿಕೆಗಿಂತ ಜಾಸ್ತಿ ಆದಾಯ ಬರೋಂಥದ್ದು ರಕ್ತ ಚಂದನ ಇರ್ಬೋದು, ಶ್ರೀಗಂಧ ಇರ್ಬೋದು, ಈ ಥರದ ಗಿಡಗಳನ್ನ ಹಾಕ್ಬೇಕು. ಹಣ್ಣಿನ ಗಿಡಗಳನ್ನ ಹಾಕ್ಬೇಕು. ಅಂದ್ರೆ ರೈತನಿಗೆ ಕಂಟಿನ್ಯೂಸ್ ಆಗಿ ಅವನಿಗೆ ಇನ್ಕಮ್ ಬರ್ತಾ ಇರಬೇಕು. ಆ ಥರ ಒಂದು ಇದನ್ನು ಮಾಡಬೇಕು. ಗೊಬ್ಬರ ಈ ಒಣಭೂಮಿಗೆ ಜಾಸ್ತಿ ಇದ್ರ ಕೆಮಿಕಲ್ ಹಾಕಲ್ಲ, ಆದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಇರೋದ್ರಿಂದ ಒಣಭೂಮಿಲಿ ಜಾಸ್ತಿ ಇದು ಬರಲ್ಲ, ಫಸಲು ಚೆನ್ನಾಗಿ ಬರಲ್ಲ. ಅದಕ್ಕೆ ಈ ರೀತಿ ಹಾಕಿದ್ರೆ ಒಣಭೂಮಿಲೂ ನಿಮ್ಗೆ ನೀರಾವರಿ ಹೇಗೆ ಆದಾಯ ಬರುತ್ತೆ ಅಥವಾ ಫಸಲು ಹೇಗೆ ಬರುತ್ತೆ ಕಚ್ಚುತ್ತೆ, ಅದೇ ರೀತಿ ಇಲ್ಲೂ ಬರುತ್ತೆ. ಇದು ಒಣ ಬೇಸಾಯ ಕಥೆಗಳು. ಇದು ಇಲ್ಲೋಗಿ ಇಲ್ಲ, ಇಲ್ಲೇ ಇಲ್ಲ. ಇದು ನೀರಾವರಿ ಇರುತ್ತೆ. ನಿಮ್ಮ ಹತ್ರ ನೀರಾವರಿ ಜಮೀನು ಇರುತ್ತೆ, ಸುಮಾರು 1-2 ಇಂಚು 3 ಇಂಚು ನೀರಿರುತ್ತೆ. ನಿಮಗೆ ಅಕ್ಕಪಕ್ಕ ಕೆರೆಗಳು ಇರುತ್ತೆ, ಹಾಗಾಗಿ ನೀರಿಗೆ ತೊಂದರೆ ಇರಲ್ಲ. ಅಂತ ಒಂದು ಪ್ರದೇಶದಲ್ಲಿ ಈ ನೀರಾವರಿನ ಹೇಗೆ ಮಾಡಬೇಕು ಅಂತ. ನೀರಾವರಿ ಅಂದ್ರೆ ಏನಂದ್ರೆ ಬರೀ ಅಡಿಕೆ ಹಾಕೋದು, ನೀರಾವರಿಯಲ್ಲೂ ಅಡಿಕೆ ಹಾಕೋದು, ಬರೀ ಅಡಿಕೆ ಹಾಕೋದು ಅಂತಾರೆ. ಆದ್ರೆ ಅಡಿಕೆ ಅಷ್ಟೇ ಇನ್ಕಮ್ ಬರೋ ಒಂದು ಬೆಳೆಗಳು ಇರ್ತವೆ. ಈಗ ಬಟರ್ ಫ್ರೂಟ್ ಹಾಕ್ಬೋದು, ನಿಂಬೆ ಗಿಡ ಬೆಳ್ಕೋಬಹುದು, ಆಮೇಲೆ ದಾಳಿಂಬೆ ಬೆಳಿಬೋದು, ಸಪೋಟ ಬೆಳಿಬೋದು. ಈ ತರ ಒಂದು ಮಿಕ್ಸೆಡ್ ಕ್ರಾಪ್ ಮಾಡಿ ನೀವು ಮಧ್ಯದಲ್ಲೂ ಒಂದೊಂದು ಅಡಿಕೆ ಲೈನ್ ಹಾಕೊಳ್ಳಿ, ಅಡಿಕೆ ತೆಂಗು ಅದನ್ನ ಹಾಕೊಳ್ಳಿ. ಬರೀ ಅಡಿಕೆ ಮಾಡೋದ್ರಿಂದ ಏನಾಗುತ್ತೆ, ನೀರ್ ಜಾಸ್ತಿ ಕೇಳುತ್ತೆ, ಅಡಿಕೆ ಬಹಳ ಜಾಸ್ತಿ ನೀರ್ ಕೇಳುತ್ತೆ. ಅವಾಗ ಏನಾಗುತ್ತೆ, ಬೋರ್ವೆಲ್ ನೀವು ಫೇಲ್ಯೂರ್ ಆದ್ರೆ ಇಡೀ ಅಡಿಕೆ ಹೊರಟೋಗುತ್ತೆ. ಆಮೇಲೆ ಅಡಿಕೆನು ಏನ್ ನಮ್ಗೆ ದುಡ್ಡು ಬರ್ಬೋದು, ಆರೋಗ್ಯದ ದೃಷ್ಟಿಯಿಂದ ನೀವು ಒಟ್ಟಾರೆ ನೀವು ನೋಡಿದಾಗ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೇದಲ್ಲ. ಅದಕ್ಕೋಸ್ಕರ ಅಡಿಕೆನ ಕಡಿಮೆ ಮಾಡಿ ಅಡಿಕೆ ಅಷ್ಟ ಆದಾಯ ಬರೋಂಥದ್ದನ್ನ ನೀವು ಮಾಡಿ. ಸೊ ಅಲ್ಲಿನೂ ಸಹ ಈ ತರ ಮಲ್ಚಿಂಗು ಇದೆಲ್ಲ ಗಿಡ ಆಧಾರಿತ, ಇದಕ್ಕೆಲ್ಲ ನಾವು ಏನಂತೀವಿ ಅಂದ್ರೆ ಆಗ್ರೋ ಇಕಾಲಜಿಕಲ್ ಫಾರ್ಮಿಂಗ್ ಅಂತ ಹೇಳ್ತೀವಿ, ಮರ ಆಧಾರಿತ ಕೃಷಿ ಪದ್ಧತಿ. ಅಲ್ಲಿ ನೀವು ಈ ತರ ಗಿಡಗಳನ್ನೆಲ್ಲ ಬೆಳ್ಕೊಂಡ್ರೆ ಒಳ್ಳೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಈ ನೀರಾವರಿ ಪದ್ಧತಿಗಳನ್ನ ನಾವು ಮಾಡಿದ್ದೀವಿ. ಅಲ್ಲಿ ಗದ್ದೆ ಭೂಮಿ ತೋರಿಸ್ತೀನಿ. ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ, ನಿಮ್ಮ ಗದ್ದೆ ಬಯಲಲ್ಲಿ, ಗದ್ದೆ ಭೂಮಿಗಳಲ್ಲಿ ನೀರು ಎಲ್ಲಿ ಜಾಸ್ತಿ ಆಗಿರುತ್ತೆ, ವೆಟ್ಲ್ಯಾಂಡ್ಸ್ ಅಂತ ಏನ್ ಕರಿತೀವಿ, ಅಂತ ಕಡೆ ಏನು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಏನ್ ಮಾಡ್ಬೋದು ಅಂತ. ಈಗ ನಾವು ಎಲ್ಲ ನೋಡಿರೋದು ಗದ್ದೆ ಭೂಮಿ ಅಂದ್ರೆ ಗದ್ದೆ ಬಿಟ್ಟರೆ ಏನು ಬೆಳೆಯಲ್ಲ, ಇಲ್ಲ ಕಬ್ಬು ಬಿಟ್ಟರೆ ಇನ್ನೇನು ಬೆಳೆಯಲ್ಲ. ಗಿಡ ಮರಗಳಂತೂ ಗದ್ದೆ ಭೂಮಿಯಲ್ಲಿ ಇರೋದೇ ಇಲ್ಲ. ಸೊ ಹಾಗಾಗಿ ಬರೀ ಗದ್ದೆ ಮಾಡೋದ್ರಿಂದ ಏನೋ ಅಷ್ಟೊಂದು ಆದಾಯ ಬರೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಕೆಮಿಕಲ್ ಹಾಕ್ತೀರಿ, 2-3 ಬೆಳೆಗಳನ್ನ ಬೆಳಿತೀರಿ, ಬರೀ ಗದ್ದೆ ಆದ್ಮೇಲೆ ಗದ್ದೆ, ಭತ್ತ ಆದ್ಮೇಲೆ ಭತ್ತ ಬೆಳೆದು ಭೂಮಿಯ ಫಲವತ್ತತೆ ಎಲ್ಲ ಹಾಳಾಗೋಗಿದೆ, ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ನೀವು ಗದ್ದೆನೂ ಸ್ವಲ್ಪ ಮಾಡ್ಕೊಳ್ಳಿ, ಸ್ವಲ್ಪ ನೀವು ಆ ಗದ್ದೆ ಜೊತೆಗೆ ಏನೇನ್ ಮಾಡ್ಬೋದು, ಗದ್ದೆ ಜೊತೆ ಫಿಶ್ ಫಾರ್ಮಿಂಗ್ ಮಾಡ್ಬೋದು, ಗದ್ದೆ ಜೊತೆಗೆ ಶ್ರಿಂಪ್ ಫಾರ್ಮಿಂಗ್ ಮಾಡ್ಬೋದು, ಆಮೇಲೆ ಡಕ್ ಫಾರ್ಮಿಂಗ್ ಮಾಡ್ಬೋದು. ಅಥವಾ ಕಬ್ಬನ್ನೇ ಬೆಳಿತೀರಿ ಅಂತ ಇಟ್ಕೊಳ್ಳಿ, ಕಬ್ಬನ್ನು ಬೆಳೆದ್ರೆ ಬರೀ ಮಾನಕ್ರಾಪಿಂಗ್ ಕಬ್ಬು ಬೇಡ, ಅದ್ರ ಮಧ್ಯದಲ್ಲಿ ಅಂತರ ಬೆಳೆಗಳು ಮಾಡ್ಬೋದು. ಆ ತರ ಮಾಡಿದ್ದೀವಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಗದ್ದೆನ ನೀವು ಚಿಕ್ಕ ಬದು ಮಾಡೋ ಬದಲು ಗದ್ದೆಯಲ್ಲಿ ಒಂದು 10 ಅಡಿ ಬದು ಇರಬೇಕು. 10 ಅಡಿ 20 ಅಡಿ ಎಷ್ಟು ಬೇಕಾದ್ರೂ ಬಿಟ್ಕೊಳ್ಳಿ, ಒಂದು 15 ಅಡಿ ಬದು ಬಿಟ್ಕೊಳ್ಳಿ. ಅದ್ರ ಮೇಲೆ ಈ ರೀತಿ ಹಣ್ಣಿನ ಗಿಡಗಳು ಅಥವಾ ಫಾರೆಸ್ಟ್ ಗಿಡಗಳು ಬೆಳೆಯೋದ್ರಿಂದ ನಿಮ್ಗೆ ಇದರಲ್ಲಿ ಕಂಟಿನ್ಯೂಸ್ ಆಗಿ ಆದಾಯ ಬರುತ್ತೆ. ಆಮೇಲೆ ಇದು ಶೇಡ್ ಆಗಲ್ಲ, ದೂರ ಇರೋದ್ರಿಂದ ಶೇಡ್ ಆಗಲ್ಲ, ಅದರಿಂದ ಒಂದು ತಂಪಾಗಿರುತ್ತೆ. ಆ ತಂಪಿಂದ ನಿಮ್ಮ ಗದ್ದೆ ಭೂಮಿನ ಒಂದು ಒಣಗದಂಗೆ ತಂಪಾಗಿ ಇಡುತ್ತೆ. ಸೊ ಈ ರೀತಿ ಒಂದು ಮಾಡೋದ್ರಿಂದ ಇದು ಗದ್ದೆಗಿಂತ ಜಾಸ್ತಿ ಆದಾಯ, ಈ ಬೆಳೆಗಳಿಂದ ಜಾಸ್ತಿ ಆದಾಯ ಬರುತ್ತೆ. ಇದರಿಂದ ನಮಗೆ ಆದಾಯದ ಜೊತೆಗೆ ಪರಿಸರಕ್ಕೂ ಬಹಳ ಅನುಕೂಲ ಆಗುತ್ತೆ. ನಮಗೆ ಆಕ್ಸಿಜನ್ ಬೇಕು, ಮತ್ತೆ ಕಾರ್ಬನ್ ಸಿಂಕ್ ಆಗಬೇಕು, ಗ್ಲೋಬಲ್ ವಾರ್ಮಿಂಗು, ರೈಸಿಂಗ್ ಟೆಂಪರೇಚರ್ ಎಲ್ಲ ಮಾತಾಡ್ತೀವಿ. ಆದರೆ ನಮ್ಮ ಗದ್ದೆ ಒಳಗೆ ಇದು ಮತ್ತೆ
ಬರೀ ಗದ್ದೆ ಮಾಡೋದ್ರಿಂದ ಏನಾಗುತ್ತೆ ಪರಿಸರಕ್ಕೆ ಬಹಳ ಹಾನಿ. ಯಾಕೆಂದ್ರೆ ಮೀಥೇನ್ ಉತ್ಪನ್ನ ಜಾಸ್ತಿ ಆಗುತ್ತೆ ನೀರು ನಿಲ್ಸೋದ್ರಿಂದ. ಸೊ ಅವೆಲ್ಲ ಕಡಿಮೆ ಆಗುತ್ತೆ. ಗದ್ದೆನೂ ಸಹ ನೀವು ನೀರು ಹಾಯಿಸೇನೆ ಗದ್ದೆ ಮಾಡ್ಬೋದು. ಬರೀ ಗದ್ದೆ ನಿಲ್ಲಿಸಲೇಬೇಕು ಅಂತ ಏನಿಲ್ಲ, ನೀರು ಹಾಯಿಸೇ ಮಾಡ್ಬೋದು. ಸೊ ಈ ರೀತಿಯ ಒಂದು ಕಾನ್ಸೆಪ್ಟ್ಗಳನ್ನ ನಾವು ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ವಿ. ಒಟ್ಟು ಒಂದು 4 ಮಾದರಿಗಳನ್ನ ಇಲ್ಲಿ ಸುಮಾರು 11 ರಾಜ್ಯದಿಂದ ಕೃಷಿಕರು ಬಂದಿದ್ದಾರೆ. ಮತ್ತೆ ಮೈಸೂರು ನಾಗರಿಕರಿಗೆ ಎಲ್ರಿಗೂ ಸೇರಿಸಿ ನಾವು ಇದನ್ನ ಒಂದು ಕಲಿಕೆ ಮಾಡಿದ್ವಿ, ಒಂಥರ ಲರ್ನಿಂಗ್ ಮಾಡೋ ಸ್ಟೈಲ್ ಮಾಡಿದೀವಿ. ಇದನ್ನೆಲ್ಲ ನೋಡಿ ಜನರು ಸ್ವಲ್ಪನಾದ್ರೂ ಈ ಹಸಿರ ಬೆಳೆಸೋದಕ್ಕೆ, ಬರೀ ಆಹಾರ ನಮ್ಗೆ ಎಲ್ಲಿಂದ ಬರುತ್ತೆ, ಹೇಗ್ ಬೆಳಿತಿದ್ದಾರೆ ರೈತರು, ಅದನ್ನ ಹೇಗ್ ಬೆಳಿಬೇಕು ಅನ್ನೋದ್ರ ಒಂದು ಅವ್ರಿಗೂ ನಾಗರಿಕರಿಗೂ ಒಂದು ಅದು ಅರಿವು ಇರ್ಬೇಕಾಗುತ್ತೆ, ಒಂದು ನಾಲೆಡ್ಜ್ ಇರ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾದರಿಗಳು ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಮಕೃಷ್ಣ ಅಂತ, ಬೆಳವಲ ಫೌಂಡೇಶನ್ ಫೌಂಡರ್. ಕಚೇರಿ ಬೆಳವಲದಲ್ಲಿ, ಬೆಳವಲ ಪ್ರಾಪರ್. ನಂದು ಮೊಬೈಲು 6366121241. ಭೇಟಿ ಮಾಡಲಿಕ್ಕೆ ಈ ನಂಬರ್ಗೆ ಫೋನ್ ಮಾಡಿಕೊಂಡು ಬರ್ಬೋದು.